ಓಕೆ, ಇನ್ನು ರಾಯಚೂರಿನಲ್ಲಿ ಒಂದು ಬೆಂಕಿ ದುರಂತ ಆಗಿರ್ತಕ್ಕಂಥದ್ದು. ಸಿಂಧನೂರು ನಗರದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಬೆಂಕಿ ಬಿದ್ದಿದೆ. ಭಾರೀ ಪ್ರಮಾಣದಲ್ಲಿ ದಟ್ಟ ಹೊಗೆ. ಈಗ ಸಿಂಧನೂರು ಸುತ್ತಮುತ್ತಲಿನ ಗ್ರಾಮಗಳಿಗೆ ದಟ್ಟ ಹೊಗೆ ಆವರಿಸ್ಬಿಟ್ಟಿದೆ. ಗಾರ್ಬೇಜ್ ಬೆಂಕಿ ಬಿದ್ದಿರೋದು. 2 ದಿನಗಳ ಹಿಂದೆ ಆಕಸ್ಮಿಕವಾಗಿ ಹೊತ್ತುಕೊಂಡ ಬೆಂಕಿ ಇನ್ನೂ ಕೂಡ ಆರಿಲ್ಲ. ಸಿಂಧನೂರು ನಗರ, ಗೀತಾ ಕ್ಯಾಂಪ್, ದೇವಿ ಕ್ಯಾಂಪ್, ಮಲ್ಲಾಪುರ ಕ್ಯಾಂಪ್, ದೇವರಗುಡಿ ಗ್ರಾಮಸ್ಥರು ಪರದಾಡ್ತಾ ಇದ್ದಾರಂತೆ ಹೊಗೆಯಿಂದಾಗಿ. ಹೊಗೆ ಕಾಟಕ್ಕೆ ನೆಮ್ಮದಿ ಕಳ್ಕೊತಾ ಇದ್ದಾರೆ ನಿವಾಸಿಗಳು. ಅದು ಯಾಕೆ ಅದನ್ನು ಆರ್ಸೋಕ್ಕಾಗಿಲ್ವಾ ಅಂತ ಅಗ್ನಿಶಾಮಕ ದಳದವರು ಬಂದರೂ ಆಗಿಲ್ವಾ? ಅದು ಆ್ಯಕ್ಚುಲಿ ಘನತ್ಯಾಜ್ಯ ವಿಲೇವಾರಿ ಘಟಕ. ಎಲ್ಲ ಸುತ್ತಮುತ್ತಲ ಜಾಗದಿಂದ ಕಸ ತಂದು ಅಲ್ಲೇ ಡಂಪ್ ನೋಡಿ. ಆ ಹೊಗೆ ನೋಡಿ, ಅಬ್ಬಬ್ಬಬ್ಬ, ಎಷ್ಟು ವಾಯು ಮಾಲಿನ್ಯ ಆಗಿರಬೇಕು. ಇದು ಅಕ್ಕಪಕ್ಕದ 4-6 ಗ್ರಾಮಗಳಿಗೆ ವ್ಯಾಪಿಸಿ ಆ ಕಸದಲ್ಲಿ ಪ್ಲಾಸ್ಟಿಕ್ ಇರುತ್ತೆ, ಏನೇನೋ ಇರುತ್ತೆ, ಎಲ್ಲ ಸುಟ್ಟಿದೆ. ಒಟ್ಟಿನಲ್ಲಿ ಅದೊಂದು ಕೆಟ್ಟ ಹೊಗೆ ಆರೋಗ್ಯವನ್ನು ದೊಡ್ಡ ಮಟ್ಟದಲ್ಲಿ ಹಾಳು ಮಾಡುತ್ತದೆ. ಆ ಹೊಗೆಯನ್ನು ಕುಡಿದ್ರೆ ಏನಾಗಬೇಕು?